ವಿಧಿಯ ಕೈವಾಡ ಅಂದೊಂದು ಘಟನೆ ನಡೆಯಿತು. ನಮಸ್ಕಾರ ಸ್ನೇಹಿತರೆ. ಯುದ್ಧ ಅಂದ್ರೆ ನಮಗೆ ಏನ್ ನೆನಪಾಗುತ್ತೆ? ಬಾಂಬ್, ಕ್ಷಿಪಣಿ, ಗುಂಡಿನ ದಾಳಿ. ಆದ್ರೆ ಈಗ ಹೊಸ ರೀತಿಯ ಯುದ್ಧದ ಬಗ್ಗೆ ಚರ್ಚೆ ಶುರು ಆಗಿದೆ. ಅದು ಇಂಟರ್ನೆಟ್ ನಿಲ್ಲಿಸುವ ಯುದ್ಧ. ಹೌದು ಗೆಳೆಯರೆ, ಕೆಲವು ದೇಶಗಳು ಹೇಳ್ತಿರೋದೇನಂದ್ರೆ ಶತ್ರು ದೇಶದ ಇಂಟರ್ನೆಟ್ ಸಂಪರ್ಕನ ನಿಲ್ಲಿಸಿದ್ರೆ ಯುದ್ಧ ಮಾಡೋದಕ್ಕೆ ಮುಂಚೆ ಅವರನ್ನ ದುರ್ಬಲ ಮಾಡ್ಬೋದು ಅಂತ. ಹಾಗಾದ್ರೆ ಇಂಟರ್ನೆಟ್ ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ? ಕೇಬಲ್ ಕಟ್ ಮಾಡಿದ್ರೆ ಏನಾಗುತ್ತೆ ತಿಳಿಯೋಣ. ನಾವು ಈ ಇಂಟರ್ನೆಟ್ ಸ್ಯಾಟಲೈಟ್ ಮೂಲಕ ಬರುತ್ತೆ ಅಂತ ಅನ್ಕೊಳ್ತೀವಿ, ಆದ್ರೆ ನಿಜ ಏನ್ ಗೊತ್ತಾ? ಜಗತ್ತಿನ ಬಹುತೇಕ ಇಂಟರ್ನೆಟ್ ಸಮುದ್ರದ ಕೆಳಗೆ ಹಾಕಿರುವ ಫೈಬರ್ ಕೇಬಲ್ಗಳ ಮೂಲಕ ಬರುತ್ತೆ. ಈ ಕೇಬಲ್ಗಳ ಉದ್ದ ಸಾವಿರಾರು ಕಿಲೋಮೀಟರ್ಗಳಾಗಿರುತ್ತೆ. ಇವು ದೇಶಗಳನ್ನ ಪರಸ್ಪರ ಸಂಪರ್ಕ ಮಾಡುತ್ತೆ. ಈ ಕೇಬಲ್ಗಳಿಲ್ದಿದ್ರೆ ಬ್ಯಾಂಕ್ ವ್ಯವಹಾರ ನಡೆಯಲ್ಲ, ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಕೂಡ ಬರ್ಬೋದು, ಸಾಮಾಜಿಕ ಜಾಲತಾಣಗಳು ಕೆಲಸ ಮಾಡದೆ ಇರ್ಬೋದು. ಅಂದ್ರೆ ನಮ್ಮ ದೈನಂದಿನ ಜೀವನವೇ ಅಸ್ತವ್ಯಸ್ತ ಆಗ್ಬಹುದು. ಒಂದು ವೇಳೆ ಈ ಕೇಬಲ್ಗಳ ಮೇಲೆ ದಾಳಿ ಮಾಡಿದ್ರೆ ಏನಾಗ್ಬೋದು ಗೊತ್ತಾ? ಇಂಟರ್ನೆಟ್ ಬೇಗ ಕಡಿಮೆ ಆಗ್ಬೋದು, ಹಣ ವರ್ಗಾವಣೆ ವ್ಯವಸ್ಥೆ ತೊಂದರೆ ಆಗ್ಬೋದು, ದೇಶಗಳ ನಡುವೆ ಸಂಪರ್ಕ ಕಡಿತ ಆಗ್ಬೋದು. ಕೆಲವು ತಜ್ಞರು ಹೇಳೋದೇನೆಂದ್ರೆ ಇದು ಮಾಡರ್ನ್ ಯುದ್ಧದ ಒಂದು ಹೊಸ ತಂತ್ರ ಆಗ್ಬೋದು. ಈ ಕೇಬಲ್ಗಳು ಸಮುದ್ರದ ಅಡಿಯಲ್ಲಿದ್ರೂ ಸುರಕ್ಷಿತ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ವಿಶೇಷ ಜಲಾಂತರ್ಗಾಮಿ ನೌಕೆಗಳು, ಅಡಿಗಡಲಿನ ಯಂತ್ರಗಳು, ಡೈವರ್ಗಳು ಇವರ ಮೂಲಕ ಕೇಬಲ್ ಹಾನಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಅದರಿಂದ ಹಲವು ದೇಶಗಳು ಈಗ ಎಚ್ಚರಿಕೆಯಿಂದ ಇವೆ. ಇದೀಗ ಜಗತ್ತಿನ ದೊಡ್ಡ ಭಯ ಏನಂದ್ರೆ ಒಂದು ದೊಡ್ಡ ಕೇಬಲ್ ಹಾನಿಯಾದ್ರೆ ಎಂಟೈರ್ ರೀಜನ್ ನಲ್ಲಿ ಇಂಟರ್ನೆಟ್ ಸಮಸ್ಯೆ ಆಗ್ಬಹುದು. ಒಮ್ಮೆ ಕಲ್ಪನೆ ಮಾಡಿ, ಇಂಟರ್ನೆಟ್ ಇಲ್ಲ, ಯೂಟ್ಯೂಬ್ ಇಲ್ಲ, ವಾಟ್ಸಪ್ ಇಲ್ಲ, ಆನ್ಲೈನ್ ಪೇಮೆಂಟ್ ಇಲ್ಲ, ಎಷ್ಟು ಕಷ್ಟ ಆಗ್ಬೋದು. ಅದಕ್ಕಾಗಿ ಹಲವು ದೇಶಗಳು ಈಗ ನೌಕಾಪಡೆ ಕಾವಲು ಹೆಚ್ಚಿಸಿವೆ, ಸಮುದ್ರದ ಮೇಲ್ವಿಚಾರಣೆ ಮಾಡ್ತಿವೆ, ಪರ್ಯಾಯ ಸಂಪರ್ಕ ವ್ಯವಸ್ಥೆ ಕೂಡ ಸಿದ್ಧ ಮಾಡ್ತಿವೆ. ಯಾಕಂದ್ರೆ ಇಂಟರ್ನೆಟ್ ಈಗ ಸೌಕರ್ಯ ಮಾತ್ರ ಅಲ್ಲ, ಅದು ಅವಶ್ಯಕತೆ ಆಗಿದೆ. ಭವಿಷ್ಯದ ಯುದ್ಧಗಳು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾತ್ರ ಆಗೋದಿಲ್ಲ, ತಂತ್ರಜ್ಞಾನದಿಂದ ಕೂಡ ಆಗ್ಬೋದು. ಸೈಬರ್ ಅಟ್ಯಾಕ್ಸ್, ನೆಟ್ವರ್ಕ್ ಡಿಸ್ಟ್ರಪ್ಷನ್, ಸ್ಯಾಟಲೈಟ್ ಪ್ರಾಬ್ಲಮ್ಸ್ ಇವು ಮುಂದಿನ ಯುದ್ಧದ ಭಾಗವಾಗ್ಬೋದು. ಒಂದು ಪ್ರಶ್ನೆ ಗೆಳೆಯರೆ, ಒಂದು ದಿನ ಇಂಟರ್ನೆಟ್ ಸಂಪೂರ್ಣ ನಿಂತರೆ ನೀವೇನ್ ಮಾಡ್ತೀರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಜಾಗತಿಕ ಸುದ್ದಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.